ಹಾಯ್ ಫ್ರೆಂಡ್ಸ್, ಬನ್ನಿ ವಿಡಿಯೋ ಕಂಟಿನ್ಯೂ ಆಗಿ ಮತ್ತೆ ನೋಡ್ತಾ ಇರ್ಬೋದು ನೀವು. ನಾವು ಜನತ್ಪುರಕ್ಕೆ ಬಂದ ನಂತರ ಎಲ್ಲ ಕಡೆ ಒಂದು ಸ್ವಲ್ಪ ಪ್ಲೇಸಸ್ ನೋಡ್ಕೊಂಡು ಬಂದು ರಾತ್ರಿ ಊಟ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಬೇರೆ ಕಡೆ ಹೋಗಬೇಕಾಗುತ್ತಾ ನೋಡಿ. ಎಲ್ಲಿ ಏನಂತೇಳಿ ಹೇಳ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ನಾವು ಏನು ಜನತ್ಪುರಕ್ಕೆ ಬಂದ ತಕ್ಷಣವೇ ಎಲ್ಲೆಲ್ಲಿ ಹೋಗಿದ್ವಿ ಅಂತಂದರೆ ವೆಂಕಟರಮಣ ದೇವಸ್ಥಾನ ಹೋಗಿದ್ವಿ. ನಂತರದಲ್ಲಿ ಜಾನಕಿ ಮಂದಿರ, ನಂತರ ಜನತ್ಪುರ ಪ್ಯಾಲೇಸ್, ಅದಾದ ನಂತರ ಏನು ರಾಮ ಸೀತಾ ಮದುವೆ ಆಗಿದ್ದ ಸ್ಥಳ ಇತ್ತಲ್ಲ ಅಲ್ಲಿ ಕೂಡ ಹೋಗಿ ಬಂದೀವಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಖುಷಿ ಆಯಿತು. ನಿಧಾನವಾಗಿ ಎಲ್ಲ ನೋಡ್ಕೊಂಡು ಕೂಡ ಬಂದ್ವಿ. ನಾವು ಬಂದ ನಂತರ ಊಟ ಅದೆಲ್ಲ ಮಾಡಿಕೊಂಡು ಮಲಗಿದ್ವಿ ನೋಡಿ. ಅದಾದ ನಂತರ ಬೆಳಿಗ್ಗೆ ಟಿಫನ್ ಮಾಡಿಕೊಂಡು ನಾವು ಇಲ್ಲಿಂದ ಜನತ್ಪುರನ ಬಿಡಬೇಕಾಗುತ್ತಾ ನೋಡಿ. ವೆಂಕಟರಾಮನ ದಣಿಯ ನೋಡಿದೆನ, ಹೋಗಿ ಬೇಟೆಯಾಡುವನ, ಗಂಟೆನಾದ ಕೇಳಲಿಯುವನ, ಭೂವೈಕುಂಠವಿದೆ ಎಂದು ಹಾಸ. ವೆಂಕಟರಾಮನ ದಣಿಯ ನೋಡಿದೆನ, ಮುಟ್ಟಿ ಪದಿಪರಿಗೆ ಸಲ್ಲಿಸುವನ, ಕೊಟ್ಟ ವರಗಳ ತತ್ಪದವನ, ಸೃಷ್ಟಿಗಧಿಕ ಶ್ರೀ ಪುರಂದರ ವಿಠಲನ, ದಣಿಯ ನೋಡಿದೆನ, ವೆಂಕಟರಾಮನ ದಣಿಯ ನೋಡಿ.
ಇದ್ದು ನಮ್ಮನ್ನೆಲ್ಲ ನೇಪಾಳದಲ್ಲಿ ಸುತ್ತಾಡಿಸಿ ಎಲ್ಲ ಜವಾಬ್ದಾರಿಯನ್ನು ಅವರೇ ತಗೊಂಡ್ರು. ಭಾಳ ಅನುಕೂಲಕರವಾಗಿದ್ರು ನಮಗೆಲ್ಲ. ನಾವು ಏನೇ ಹೇಳಿದ್ರು ಅದೇ ರೀತಿ ಎಲ್ಲೋ ಕೆಲವು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಟೈಮಿಂಗ್ಸ್ನಲ್ಲಿ ಭಾಳ ಅನುಕೂಲ ಮಾಡಿಕೊಟ್ರು. ಅದಕ್ಕೆ ಈಗ ನಾವೆಲ್ಲರೂ ನಮ್ಮ ಒಂದು ಕೃತಜ್ಞತೆ ಅನ್ಕೊಳ್ರಿ ಅಥವಾ ನೆನಪಿಗೆ ಒಂದು ಸಣ್ಣ ಉಡುಗೊರೆ ರೀತಿಯಲ್ಲಿ ಅವ್ರಿಗೆ ಒಂದು ಸಣ್ಣ ಇದು ಕಾಣಿಕೆಯನ್ನು ಕೊಡಬೇಕು. ನಮ್ಮ ನಾರಾಯಣರಾವ್ ಅವರು ಆ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊಳ್ತೀವಿ. हाय विपुल भाई, आपका नंबर? नारायणराव होता ना हिंदे साथियों, आज 8 दिन से हमारे साथ जो नेपाल टूर में हमारा साथ भाई बोल के, हमारा बच्चा बोल के हमारा साथ रहे, गाइड करे, पूरे दिखाया. बीच में एक उधर इधर होते थे, फिर भी पेशेंस, पीपल का पेशेंस हम मानना पड़ता. तो ही इज a 30 years old boy having no parents, having no parents. Around 23 years they have lost his mother, and 7 years back he lost his father also. He's with his auntie and uncle. We wish all the best. ये जो हमारा साथी है तो पिलग्रिम्स है, उसके साथ अभी इससे ज्यादा भी आप होशियारी से कंफर्टेबली ट्राई करो. आप भी एक दिन पूरा एक कंपनी का मालिक तो हो जाओ. जब हमें बहुत ये होगा जल्दी सर, जल्दी शादी कर लो बोलो. विपुल भाई, आपका नंबर है ना? हाँ यस, ओके, थैंक यू. एक रुपए रहने दो, 1000 रहने दो, 10,000 रहने दो, आपका तोहफा है. जो मम्मी के साथी के साथ क्या करते थे वो आंटी अंकल के साथ भी करो, आराम से रहो. के साथ ये सफर बहुत अच्छा रहा और आपने कन्नड़ा भी सीख लिया. 3 दिन भी आपका अच्छे से रहे और घर पहुंच के जिनके पास मेरा नंबर है एक बार टेक्स्ट कर दीजिए. ओके भाई, ओके. आप कन्नड़ा सीख लिया है ना आपने? ಬೇಗ ಬರ್ರಿ. लोग आते रहते हैं, अच्छा रहता, उनको भी अच्छा रहता है. इधर ಹಿಂದೆ ಬಂದ್ಬಿಡ್ಲಿ. ಊರ ಹೆಸರು ಬಂದು ಇಡಲೇನ್ರಿ? ದೇವಸ್ಥಾನಕ್ಕೆ ಹೋಗಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಈಗ 8 ದಿನ ನೇಪಾಳ ಟ್ರಿಪ್ ಮುಗೀತು. ಅದಾದ ನಂತರ ವಿಪುಲ್ ಜೊತೆ ನಮ್ಮ ಜೊತೆ ಇದ್ರಲ್ಲಿ ಎಲ್ಲರ ಜೊತೆಗೆ ಅವ್ರಿಗೂ ಕೂಡ ಒಂದು ಗಿಫ್ಟ್ ಥರ ಎಲ್ಲರೂ ಟೀಮ್ ವತಿಯಿಂದ ಒಂದು ಸ್ವಲ್ಪ ಅವರಿಗೆ ದುಡ್ಡು ಅದೆಲ್ಲ ಕೊಟ್ಟರು ನೋಡಿ. ಹಾಗಾಗಿ ತುಂಬ ಎಲ್ಲರೂ ನೆನಪು ಮಾಡ್ಕೋತಾ ಇದ್ರು ಅವ್ರನ್ನ. ಯಾಕಂತಂದರೆ ಅವ್ರಿಗೂ ತಂದೆ ತಾಯಿ ಇರಲಿಲ್ಲಂತೆ, ಒಬ್ಬರು ಸಿಸ್ಟ್ರ್ ಇದ್ದಾರಂತೆ. ಹಾಗಾಗಿ ಅವ್ರ ಅಂಕಲ್ ಆಂಟಿ ಅವ್ರ ಜೊತೆ ಇದ್ದಾರಂತೆ. ನಿನಗೆ ತುಂಬ ಒಳ್ಳೆಯದಾಗಲಿ, ನೆಕ್ಸ್ಟ್ ಟ್ರಿಪ್ ಯಾರು ಬರೋರಿದ್ದರೆ ನಾವು ಹೇಳ್ತೀವಿ, ನೀನೇ ಓನಾಗಿ ಕ್ಯಾರಿ ಮಾಡ್ಬೋದಲ್ಲ ಅಂಥೇಳಿ ಎಲ್ಲರೂ ನಂಬರ್ ಇಸ್ಕೊಂಡು ಬಂದಿದ್ದಾರೆ. ನೀವು ರೀಚ್ ಆದಮೇಲೆ ಫೋನ್ ಕೂಡ ಏನು ಮೆಸೇಜ್ ಕೂಡ ಮಾಡಿ ಅಂತ ಕೂಡ ಅವರು ಹೇಳಿದರು ನೋಡಿ. ಹಾಗಾಗಿ ನಾವು ಕೂಡ ಈಗ ಮುಂದಿನ ಜರ್ನಿ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಅಂತಂದರೆ ನೆಕ್ಸ್ಟ್ ನಾವು ಕಾಶಿಗೆ ಹೋಗ್ತಾಯಿದ್ದೀವಿ ನೋಡಿ. ಕಾಶಿಯಲ್ಲಿ ಕೂಡ 2 ದಿನ ಇರ್ತೀವಿ. ಅದು ಒಂದು ಸ್ವಲ್ಪ ವೀಡಿಯೋಸ್ಗಳು ಇದ್ದಾವೆ, ಅವನು ಕೂಡ ಶೇರ್ ಮಾಡ್ತೀನಿ. ಯಾವ ರೀತಿ ಬಂದಿದ್ದಾವೆ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. 8 ದಿವಸ ನೇಪಾಳ ಟ್ರಿಪ್ಪು ಯಾವ ರೀತಿ ಹೋಯ್ತು ಅಂತಲೇ ನಮಗೆ ಗೊತ್ತಾಗಲಿಲ್ಲ ನೋಡಿ. ತುಂಬ ಎಂಜಾಯ್ಮೆಂಟ್ ಮಾಡಿ ಎಲ್ಲರೂ
ನೋಡ್ಕೊಂಡು ಬಂದ್ವಿ. ನೇಪಾಳ ಟ್ರಿಪ್ಪೆಲ್ಲ ಮುಗಿಸಿದ್ವಿ. ಹಾಗೆ ಒಂದು ಸ್ವಲ್ಪ ನೆನಪಿರಲಿ ಅಂತೇಳಿ ವಿಪುಲ್ ಜೊತೆಗೆ ನಾವೆಲ್ಲರೂ ಒಂದೊಂದು ಫೋಟೋ ಕೂಡ ತೆಗೆಸ್ಕೊಂಡಿದ್ದಿತ್ತು ನೋಡಿ. ಹಾಗಾಗಿ ಸ್ವಲ್ಪ ಶೇರ್ ಮಾಡಿದ್ದೀನಿ. ಅದಾದ ನಂತರ ಏನಂತ ಹೇಳಬೇಕು, ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಸಿಗ್ತೀನಿ ಅಂತಲೇ ಹೇಳ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.